ಪೆದ್ದಿ ಪೆಲ್ವಾನ್ ಮೂವಿದ ಒಂದು ಗ್ಲಿಂಪ್ಸ್ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಇದನ್ನು ಯಾವ ಕಾರಣಕ್ಕೆ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಒಂದು ರಾಮ್ ಚರಣ್ ಅವರ ಬರ್ಡೇ ಸ್ಪೆಷಲ್ ಆಗಿ ಈ ಒಂದು ಗ್ಲಿಂಪ್ಸನ್ನು ರಿಲೀಸ್ ಮಾಡಿದ್ದಾರೆ. ಇದರೊಳಗೆ ಏನಿತ್ತು, ಏನಿರಬೇಕಾಗಿತ್ತು, ಏನಿರಬಾರ್ದಾಗಿತ್ತು ಅನ್ನೋ ಎಲ್ಲ ವಿಷಯಗಳನ್ನು ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇಗೆ ನಾ ತಿಳಿಸೋದು ಏನಪ್ಪ ಅಂದ್ರೆ ಪೆದ್ದಿ ಪೆಲ್ವಾನ್ ಅನ್ನೋದು ಏನು ಇದು ಮೂವಿ ಐತಲ್ಲ, ಮೂವಿ ನೇಮನ್ನು ಹೇಳುವಂಗೆ ಇದು ಒಂದು ಪೆಲ್ವಾನ್ನ ರಿಲೇಟೆಡ್ ಮೂವಿ ಐತಿ. ಅಂದ್ರೆ ಒಂದು ಮೂವಿ ಒಳಗೆ ಕುಸ್ತಿಯ ರಿಲೇಟೆಡ್ ಇರುವಂಥ ಫ್ಯಾಕ್ಟ್ಸ್ಗಳನ್ನು ಈ ಒಂದು ಮೂವಿ ಒಳಗೊಂಡೈತಿ. ನಮ್ಮ ರಾಮ್ ಚರಣ್ ಅವರ ಆ್ಯಸ್ ಅ ಕುಸ್ತಿ ಪಟುವಾಗಿ ಈ ಒಂದು ಮೂವಿ ಒಳಗೆ ಅಭಿನಯವನ್ನು ಮಾಡ್ತಾರುವ. ಫಸ್ಟ್ನಾಗ ತೋರಿಸ್ದಾರು ಯಾವ ರೀತಿಯಾಗಿ ಇವರ ಬಾಡಿಯನ್ನು ಬಿಲ್ಡ್ ಮಾಡತ್ತಾರ ಅಂತೇಳಿ. ಅಂದ್ರೆ ಈ ರೀತಿಯಾಗಿ ಒಂದಷ್ಟು ಬಾಡಿಯನ್ನು ಬಿಲ್ಡ್ ಮಾಡುವ ಮೂಲಕ ಇವರ ಕುಸ್ತಿಗೆ ಇಳಿಯತ್ತಾರು ಅನ್ನೋದನ್ನು ಈ ಒಂದು ಗ್ಲಿಮ್ಸ್ ಹೋಗೋ ತೋರಿಸ್ಕೊಟ್ಟಾರು. ನಾನು ನೋಡಿದ ಪ್ರಕಾರ ಹೇಳೋದಾದ್ರೆ ರಾಮ್ ಚರಣ್ ಅವರ ಲುಕ್ ಒಳಗೆ ಭಾಳಷ್ಟು ವೇರಿಯೇಷನ್ ಆಗಿದಾವೆ. ಅಂದ್ರೆ ಅವರ ಬಾಡಿ ಒಂದು ಇದಾಗಲಿ, ಆನಂತರ ಅವರ ಮುಖದ ಒಂದು ಲಕ್ಷಣಗಳಾಗಲಿ, ಆನಂತರ ಹೇರ್ ಸ್ಟೈಲ್ ಆಗಲಿ ಎಲ್ಲ ಕೂಡ ಚೇಂಜ್ ಆಗೈತಿ. ಅಂದ್ರೆ ಕಂಪ್ಲೀಟಾಗಿ ಇವರು ಈ ಒಂದು ಮೂವಿ ಒಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಾರ ಅಂತೇಳಿ ಈ ಒಂದು ಗ್ಲಿಮ್ಸನ್ನು ನಮಗೆ ತೋರಿಸ್ಕೊಟ್ಟೈತಿ. ರಾಮ್ ಚರಣ್ ಅವರ ಈಗ ಭಾಳಷ್ಟು ದಿನದಿಂದ ಈ ಒಂದು ಮೂವಿ ಕುರಿತಂತೆ ವರ್ಕ್ ಮಾಡತ್ತಾರು. ಆ ಕಾರಣಕ್ಕನ ಈ ಒಂದು ಗ್ಲಿಮ್ಸ್ ನಮಗೆ ಎಲ್ಲ ರೀತಿಯಾದ ಥಾಟ್ಸ್ಗಳನ್ನು ತಿಳಿಸ್ಕೊಡ್ತೈತಿ. ಅದರೊಳಗೂ ಒಂದು ಪೈಲ್ವಾನ ಯಾವ ರೀತಿಯಾಗಿ ಇರ್ತಾನೋ, ಆನಂದ್ರೆ ಯಾವ ರೀತಿಯಾಗಿ ಕುಸ್ತಿ ಆಡ್ತಾನೋ, ಯಾರ್ಯಾರು ಅಪೋಸಿಟ್ ಹಾಕಾರು, ಈ ರೀತಿಯಾದ ಫ್ಯಾಕ್ಟ್ಗಳನ್ನು ಈ ಒಂದು ಮೂವಿ ಒಳಗೊಂಡಿರ್ತೈತಿ. ಇನ್ನು ಗ್ಲಿಮ್ಸ್ ಹೋಗಿ ಯೂಸ್ ಮಾಡಿದಂಥ ಎಲ್ಲ ಫ್ಯಾಕ್ಟ್ಗಳು ಲೈಕ್ ಅದು ಬಸ್ಟ್ ಒಂದು ಸಣ್ಣ ಮಟ್ಟಿಗೆ ಡಿಸಪಾಯಿಂಟ್ಮೆಂಟ್ ಅನ್ನಿಸ್ತು. ಅಂದರೆ ಒಂದು ಕುಸ್ತಿ ಆಡೋ ಟೈಮ್ ಒಳಗೆ ನಾವು ನೋಡ್ಬೋದು ಇವರು ಕುಸ್ತಿ ಆಡತ್ತಿಲ್ಲ, ಒಂದು ಫೈಟಿಂಗ್ ಆಡತ್ತಾರೋ ಅನ್ನೋ ಫೀಲ್ ಇತ್ತು. ಅವ್ರ ನೆತಿ ಒಗೆಯೋದಾಗಲಿ ಈ ಸೀನುಗಳನ್ನು ಗಮನವನ್ನು ಇಟ್ಕೊಂಡ್ರೆ ಒಂದು ಬೇರೆ ಥರ ಮಾಡಬಹುದಿತ್ತು ಅನ್ನೋ ಫೀಲ್ ಕೂಡ ನಮಗೆ ಡೆಫಿನೆಟಾಗಿ ಬಂತು. ಅದನ್ನು ಕೂಡ ತಿಳಿಸಿ ಮುಂದೆ ಹೋಗೋಣ. ಆನಂತರ ಈ ಒಂದು ಮೂವಿ ಒಳಗೆ ನಮ್ಮ ಶಿವಣ್ಣನವರು ಕೂಡ ಇರ್ತಾರೋ, ಆನಂತರ ಆ್ಯಸ್ ಅ ಹೀರೋಯಿನಿಯಾಗಿ ಜಾನ್ವಿ ಕಪೂರ. ಟೋಟಲಾಗಿ ಹೇಳೋದಾದ್ರೆ ಮೂವಿ ಕಾನ್ಸೆಪ್ಟ್ ಚಲೋ ಐತಿ, ಬಟ್ ಭಾಳಷ್ಟು ಹಳಿದಾಗೈತಿ. ನಾವು ಉದಾಹರಣೆಗೆ ಪೈಲ್ವಾನ್ ಮೂವಿ ನೋಡ್ಬೋದು, ಆನಂತರ ದಂಗಲ್ ಮೂವಿ, ಆನಂತರ ಸುಲ್ತಾನ್ ಮೂವಿ, ಭಾಳಷ್ಟು ಮೂವಿಗಳು ಈ ಒಂದು ರಿಲೇಟೆಡ್ನ ಬಂದವು. ಅದರೊಳಗೆ ಇದನ್ನು ಯಾವ ರೀತಿಯಾಗಿ ಮಾಡಿಫೈ ಮಾಡಿ ತೆಗಿತಾರೋ ಅನ್ನೋದನ್ನು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಐತಿ. ಒಂದು ವೇಳೆ ಇದೇನರ ವರ್ಕ್ ಆತಂದ್ರೆ ಡೆಫಿನೆಟಾಗಿ ಚಲೋ ಆಡಿಯನ್ಸನ್ನು ಕಲೆಕ್ಟ್ ಮಾಡುವಂಥ ಒಂದು ಥೀಮ್ ಸ್ಟೋರಿಯನ್ನು ಡೆಫಿನೆಟಾಗಿ ಒಳಗೊಂಡಿರ್ತೈತಿ. ನೋಡೋಣ ಮೂವಿದು ಒಂದು ಟ್ರೈಲರ ಟೀಸರ ಬಂದ ಬಳಿಕ ಡೆಫಿನೆಟಾಗಿ ಅದೆಲ್ಲ ಗೊತ್ತಾಗೈತಿ. ಇನ್ನು ಮೂವಿ ರಿಲೀಸಿಂಗ್ ಡೇಟ ಮುಂದಿನ ತಿಂಗಳ ಎಂಡ್ ಅಂದ್ರೆ 30 ಏಪ್ರಿಲ್ 2026 ಒಂದು ಮೂವಿ ರಿಲೀಸ್ ಆಗೋದೈತಿ. ರಿಲೀಸಿಂಗ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಲ್ರೆಡಿ ಆಗೈತಿ. ಇನ್ನು ಗ್ಲಿಮ್ಸ್ ಒಳಗೆ ಭಾಳಷ್ಟು ರೀತಿಯಾದ ವೇರಿಯೇಷನ್ಸನ್ನು ನೋಡ್ತೇವೆ. ಒಂದೊಂದು ಕಡೆ ಸ್ವಲ್ಪ ಮಟ್ಟಿಗೆ ಲ್ಯಾಗ್ ಆದಂಗೆ ಆಯಿತು. ಅದನ್ನ ಬಿಟ್ಟರೆ ಉಳ್ಕಿದ ಗ್ಲಿಮ್ಸ ಬೆಸ್ಟ್ ಆಫ್ ಬೆಸ್ಟ್ ಇತ್ತು. ಓವರಾಲ್ ಆಗಿ ಈ ಗ್ಲಿಮ್ಸನ್ನು ನೋಡಿ ನನ್ನ ಕಡೆಯಿಂದ ಈ ಗ್ಲಿಮ್ಸ್ಗೆ 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನು. ರೀಸನ್ ಚಲೋ ಇತ್ತು, ಇನ್ನೊಂದು ಚೂರು ಬೆಟರ್ ಮಾಡಬೇಕಿತ್ತು. ಆಲ್ರೆಡಿ ನಾನು ಹೇಳಿದ ಥಿಂಗ್ಸ್ಗಳನ್ನು. ಇದಾಗಿತ್ತ ಪೆದ್ದಿ ಪೆಲ್ವಾನ್ ಮೂವಿದ ಒಂದು ಗ್ಲಿಮ್ಸ್ ರಿವ್ಯೂ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.